Diksha STEM School, Kengeri, marked a proud milestone today with the inauguration of its brand new academic block, officially joining the network of Bengaluru's CBSE affiliated STEM campuses. The event was graced by veteran Kannada actor Sri Ramesh Bhatt, who reminded students that education becomes meaningful only when it grows alongside culture and values. His message beautifully echoed Diksha's vision of holistic learning. Adding color to the day, the school hosted Namma Carnival, a celebration of Karnataka's rich heritage. The campus came alive with traditional art, folk activities, games, and community participation, creating a festive atmosphere for parents, students, and visitors. The new academic block is designed for the future, featuring advanced science and robotics labs, innovation studios, collaborative learning zones, and AI powered English communication labs. Speaking at the ceremony, founder Dr. Sridhar G highlighted that the Kengeri campus represents Diksha's commitment to delivering high-quality STEM education rooted in scientific thinking, creativity, and real-world application. With enthusiastic support from families and educators, the event marked a major step in strengthening Bengaluru's first multi-campus STEM school ecosystem. ಶ್ರೀಮತಿ ಲಲಿತಾ ಅವರು ಮತ್ತೆ ಶ್ರೀಧರ್ ಅವರು ಯೋಗ ಮತ್ತು ಯೋಗ್ಯತೆ ಮತ್ತು ಅವರ ಪ್ರತಿಭೆ ಎಲ್ಲದರಿಂದ ಈ ಸತ್ಕಾರ್ಯ ಅವರಿಂದ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅವರಿಗೆ ಇನ್ನೂ ದೊಡ್ಡ ಯಶಸ್ಸು ಸಿಕ್ಕಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ತುಂಬಾ ಖುಷಿಯಾಗಿದೆ. ಯಾಕೆಂದ್ರೆ ಒಬ್ಬ ಅಜ್ಞಾನಿನ ಕರೆದು ಜ್ಞಾನವನ್ನು ದಾನ ಮಾಡುವಂತ ಒಂದು ಶಾಲೆಗೆ ಅದರ ಪ್ರಾರಂಭೋತ್ಸವಕ್ಕೆ ನಾನು ಕರೆದಿದ್ದಾರೆ. ಅದ್ಭುತವಾದ ಕಾರ್ಯಕ್ರಮ. ಬಹಳ ಶಾಂತವಾದ ಪ್ರಶಾಂತವಾದ ಒಂದು ಪ್ರದೇಶ ಇದು. ಯಾವುದೇ ಕಲಿಕೆಗೆ ಪರಿಸರ ಬಹಳ ಮುಖ್ಯ ಆಗುತ್ತೆ. ಪರಿಸರದಲ್ಲಿ ಜ್ಞಾನ ಕೂಡ ಶಾಂತವಾಗಿ ತಿಳಿಯಾಗಿರುತ್ತೆ. ಅದರಿಂದ ಗ್ರಾಸ್ಪಿಂಗ್ ಪವರು ಹೆಚ್ಚಾಗುತ್ತೆ. ಅಂಥ ಒಂದು ಪರಿಸರದಲ್ಲಿ ದೀಕ್ಷಾ ಈಗ ಅದರ ಇನ್ನೊಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಇದು 4ನೇ ಒಂದು ಎಕ್ಸ್ಟೆನ್ಷನ್. ದೀಕ್ಷಾ ನಿನ್ನೆ ಮೊನ್ನೆ ಪ್ರಾರಂಭ ಆಗಿರೋದಲ್ಲ, 27 ವರ್ಷ ಆಗಿದೆ ಅದಕ್ಕೆ. ಅಂದರೆ ಈಗ ಮನುಷ್ಯ ಗಟ್ಟಿಮುಟ್ಟಾಗಿ ಇರುವಂಥ ಒಂದು ಪ್ರಾಯ, ಕಲ್ಲನ್ನು ಕೂಡ ನುಂಗಿ ಅರಗಿಸುವಂಥ ಶಕ್ತಿ ಇರುವಂಥ ಒಂದು ಪ್ರಾಯ. ಅಂದರೆ ಅಷ್ಟು ಪ್ರಬಲವಾಗಿದೆ ದೀಕ್ಷಾ. ಆಮೇಲೆ ಇದರ ಕಲಿಕೆ ಕೂಡ ಭಾಳ ವಿಭಿನ್ನ ರೀತಿಯಲ್ಲಿದೆ. ಅಂದರೆ ಪುಸ್ತಕದಲ್ಲಿರೋದು ಮಾತ್ರ ಪಾಠ ಅಲ್ಲ, ಪಾಠದ ಜೊತೆಗೆ ಮುಂದಿನ ಭವಿಷ್ಯಕ್ಕೆ, ಮಕ್ಕಳ ಉಜ್ವಲವಾದ ಭವಿಷ್ಯವನ್ನು ರೂಪಿಸೋದಕ್ಕೆ ತುಂಬ ಶ್ರಮ ಪಡ್ತಾ ಇದೆ ಈ ಶಾಲೆ. ಯಾಕೆಂದರೆ ಅದರ ಚರಿತ್ರೆ ಎಲ್ಲ ಅರ್ಥ ಆದವ್ರಿಗೆ ಗೊತ್ತಾಗುತ್ತೆ, ಅಥವಾ ಈ ಶಾಲೆಯಲ್ಲಿ ಕಲಿತವರು ಏನೇನು ಆಗಿದ್ದಾರೆ ಅನ್ನೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇಂಥ ಒಂದು ಉತ್ತಮವಾದ ಶಾಲೆ ಅದು. ಶ್ರೀಧರ್ ಮತ್ತು ಅವರ ಶ್ರೀಮತಿ ಲಲಿತಾ ಅವರ ಒಂದು ಪ್ರಯತ್ನದಿಂದ, ಅವರ ಪ್ರತಿಭೆಯಿಂದ ಇದು ಪ್ರಾರಂಭ ಆಗಿ ಈಗ ಹೆಮ್ಮರವಾಗಿ ಬೆಳೆದಿದೆ. ಇನ್ನೂ ಅದರ ರಂಬೆ ಕೊಂಬೆಗಳು ಭಾರತದುದ್ದಕ್ಕೂ ಚಾಚಲಿ ಅಂತ ನಾನು ಆಸೆ ಪಡ್ತೀನಿ. ಇಲ್ಲಿ ಕಲಿಯುವಂಥ ಮಕ್ಕಳು ಪುಣ್ಯವಂತರು ಅಂತ ನನಗೆ ಅನಿಸುತ್ತೆ. ಅವರೆಲ್ರಿಗೂ ಒಳ್ಳೆಯದಾಗಲಿ. ಇದಕ್ಕೆ ಸೇರಬೇಕು ಅಂತ ಬಂದವರಿಗೆ ಮುಂದಿನ ದಿನಗಳಲ್ಲಿ ಜಾಗ ಇಲ್ಲ ಅಂತ ಹೇಳುವ ಒಂದು ಅವಕಾಶ ಇರುತ್ತೆ. ಬೆಂಗಳೂರು 40-50 ಕಿಲೋಮೀಟ್ರು ವಿಸ್ತೀರ್ಣದಲ್ಲಿ ಬೆಳೀತಾ ಇದೆ. ಅಲ್ಲಿಯ ಜನರಿಗೂ ಅನುಕೂಲ ಆಗುವಾಗೆ ಅಲ್ಲೂ ಕೂಡ ಎಲ್ಲ ಬೆಳೀಲಿ ದೀಕ್ಷಾ ಅಂಥೇಳಿ ನಾನು ಆಸೆ ಪಡ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕರೆದು ಗೌರವಿಸಿದ್ದಾರೆ. ಇದರಿಂದ ನನ್ನ ಘನತೆ ಕೂಡ ಹೆಚ್ಚಿದೆ. ಶಾಲೆ ಪ್ರಾರಂಭಕ್ಕೆ ಬಂದವರು ಕೂಡ ಘನತೆ, ಇನ್ನು ಓದ್ದವ್ರಿಗೆ ಎಷ್ಟು ಸಿಕ್ಬೋದು ಘನತೆ ಅನ್ನೋದು ಅವ್ರವ್ರಿಗೆ ಗೊತ್ತಾಗುತ್ತೆ. ಮಕ್ಕಳಿಗೆ
ಈಗ ಒಬ್ಬ ಕಲಿಯೋದಕ್ಕೆ ಅವರ ಪರಿಶ್ರಮನ ಹಾಕೋದಕ್ಕೆ ದೀಕ್ಷಾ ಪ್ರಯತ್ನ ಪಡುತ್ತೆ. ಆದರೆ ಅವರ ಸ್ವಂತ ಅವರ ಮನಸ್ಸಿನಲ್ಲಿರುವ ಯಾವುದೇ ಒಂದು ವಿಷಯದ ಬಗ್ಗೆ ಅವ್ರು ಹೆಚ್ಚು ಶ್ರಮ ವಹಿಸಬೇಕು. ಒಬ್ಬ ಸ್ಪೋರ್ಟ್ಸ್ಮೆನ್ನು ಒಬ್ಬ ರನ್ನಿಂಗ್ ಕಾಂಪಿಟೇಷನ್ನಲ್ಲಿ 8 ಸೆಕೆಂಡ್ಗೆ 5 ಫರ್ಲಾಂಗ್ ಓಡ್ದ ಅಂದರೆ ನಾನು 4 ಸೆಕೆಂಡಲ್ಲೇ ಮುಗಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಓದಿನಷ್ಟೇ ಪ್ರಾಮುಖ್ಯತೆ ಆಟಕ್ಕೂ ಕೊಡ್ತಾರೆ. ಆ ರೀತಿ ಅವ್ರಿಗೆ ಆಸಕ್ತಿ ಇರೋ ವಿಷಯದಲ್ಲಿ ಓದಿಗೆ ಎಷ್ಟು ಸಮಯ ಕೊಡ್ತಾರೋ ಅಷ್ಟೇ ಸಮಯ ಅವರ ಹವ್ಯಾಸಕ್ಕೂ ಕೊಟ್ಟರೆ ಅವರು ಸೆಲೆಬ್ರಿಟಿ ಆಗ್ತಾರೆ. ಇದು ಎಲ್ಲರೂ ಪ್ರಯತ್ನ ಪಡಲಿ ಅಂತ ನಾನು ಆಸೆ ಪಡ್ತೀನಿ. Sridhar. This is Lalit Sridhar. Very happy you all could join us today for the launch and inauguration of our 4th CBSE campus, the Diksha STEM School at Kengeri. Now, what does STEM stand for? STEM stands for Science, Technology, Engineering, and Math. And these are not subjects that we teach. It is a way of thinking, a way of approach to solving problems and analyzing that we have to inculcate in our children. Why have we started the STEM program with the STEM philosophy? Because the world is rapidly changing. AI is coming and disrupting every industry that is over there. And if children are taught just to memorize facts and go on, they will be replaced by computers and the phone. The phone in your hand has much more information than anything any of us can try to memorize. The only way we will empower our children to succeed is to train them, teach them, empower them to think for themselves, solve problems by themselves, build by themselves, innovate by themselves, and start up new things all by themselves. And that's how the whole STEM philosophy is. Along with CBSE curriculum, we have various other programs which build these skills in our children. What are the challenges you have faced? Ma'am, can you speak? ಇವತ್ತು ನಮಗೆ ಹೆಮ್ಮೆ ಆದಿದ್ದು 4ನೇ ಸ್ಕೂಲ್ ಇವತ್ತು ಇನಾಗ್ರೇಟ್ ಮಾಡಿದ್ದೀವಿ. CBSE ದೀಕ್ಷಾ ಸ್ಟೆಮ್ ಸ್ಕೂಲ್. ದೀಕ್ಷಾ ಸ್ಟೆಮ್ ಸ್ಕೂಲ್ 4 ದಿಕ್ಕಲ್ಲೂ ಇದೆ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ಬ್ಯಾಂಗ್ಳೂರಲ್ಲಿ. ಹಂಗೆ ಎಲ್ಲ ಮಕ್ಕಳು ಅವರು ಆಸಕ್ತಿ ಪ್ರಕಾರ ಒಳ್ಳೆ ಸಿಟಿಸನ್ಸ್ ಆಫ್ ಇಂಡಿಯಾ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸ್ಟೆಮ್ ಸ್ಕೂಲ್ ಶುರು ಮಾಡಿದ್ದೀವಿ. ಬರೀ ರೋಟ್ ಲರ್ನಿಂಗ್ ಇಂದ ಮಕ್ಕಳು ಕಲಿಯೋದಲ್ಲ, ಕೈಯಿಂದ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಫ್ಯೂಚರ್ ರೆಡಿ ಆಗೋದು, ಅದೇ ನಮ್ಮ ಉದ್ದೇಶ. ಅದರಿಂದ ನಾವು 2 ವರ್ಷದಿಂದ ನೋಡಿ ಕರಿಕ್ಯುಲಮ್ ಬಿಲ್ಡ್ ಮಾಡಿ ಇನ್ಕ್ವಿಸಿಟಿವ್ನೆಸ್, ಕ್ವೆಶ್ಚನಿಂಗ್ ಮೈಂಡ್ ಫ್ರೇಮ್ ಅಂಡ್ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋ ಫ್ಯೂಚರ್ ಸಿಟಿಸನ್ಸ್ ಬಿಲ್ಡ್ ಮಾಡಬೇಕು ಅನ್ನೋ ನಮ್ಮ ಉದ್ದೇಶದಿಂದ ಸ್ಟೆಮ್ ಸ್ಕೂಲ್ ಶುರು ಮಾಡಿದ್ದೀವಿ. ನಮ್ಮ ಉದ್ದೇಶ ಈ 4 ದಿಕ್ಕಲ್ಲಿ ಮಾತ್ರ ಅಲ್ಲ, ಇಡೀ ಬೆಂಗಳೂರಲ್ಲಿ, ಇಡೀ ನೇಷನ್ ಅಲ್ಲಿ ಎಲ್ಲೆಲ್ಲಿ ಆಗುತ್ತೋ ನಾವು ಖಂಡಿತ ಮಕ್ಕಳನ್ನ ಬೆಳೆಸ್ತೀವಿ ಅನ್ನೋ ನಮ್ಮ ಮಾತು ನಿಮ್ಗೆ. ಥ್ಯಾಂಕ್ ಯು.